टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಪತ್ನಿ ಪಲ್ಲವಿ ಅನಾರೋಗ್ಯಗೊಂಡಿದ್ರು ಕೂಡ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓಂ ಪ್ರಕಾಶ್ ಚಿಕಿತ್ಸೆ ಕೊಡಿಸ್ತಾ ಇದ್ರು. ಆದರೂ ಆಕೆಯೇ ಅವರ ಜೀವ ತೆಗೆದುಬಿಟ್ಟಿದ್ದಾಳೆ ಅಂತ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲಗತ್ತಿ ಹೇಳಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಅವರು ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾರೆ. ರಕ್ತದ ಮಡುವಿನಲ್ಲಿ ಒದ್ದಾಡಿ ಜೀವ ಬಿಟ್ಟಿದ್ದಾರೆ. ಪತಿ ಸಾಯೋದನ್ನೇ ಆಕೆ ಕಾದು ನಿಂತಿದ್ಲು ಅಂತ ಏವನ್ ಆರೋಪಿ ಪಲ್ಲವಿ ಮೇಲೆ ಬಸವರಾಜ್ ಮಾಲಗತ್ತಿ ಆಕ್ರೋಶ ವ್ಯಕ್ತಪಡಿಸಿದರು. ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರು ಓಂ ಪ್ರಕಾಶ್ ಅವರ ಕಗ್ಗೊಲೆ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಬಸವರಾಜ್ ಮಾಲಗತ್ತಿ ಅವರಿದ್ದಾರೆ. ಇದ್ದದ್ದನ್ನು ಇದ್ದಂಗೆ ಹೇಳುವಂಥ ನೇರ ವ್ಯಕ್ತಿತ್ವದ ಅಧಿಕಾರಿಯಾಗಿ ಕೆಲಸ ಮಾಡಿರುವಂಥವ್ರು ಬಸವರಾಜ್ ಮಾಲಗತ್ತಿಯವರು. ಬಸವರಾಜ್ ಮಾಲಗತ್ತಿಯವರೇ, ವೆರಿ ಅನ್ಫಾರ್ಚುನೇಟ್ ಸಂಗತಿ. ಯಾಕಂದರೆ ಈ ರೀತಿ ಒಂದು ಕೊಲೆ, ಅದರಲ್ಲೂ ಮನೆಯವರಿಂದ, ಏನಂತೀರಿ ಸರ್? ಸ್ಟಾಪ್ ಮಾಡಿ ಮುಂದೆ ಮಾಡಿದ್ದಾಳೆ, ಸತ್ತಿಲ್ಲ, ಹಿಂದ್ಲಿಂದ ಮತ್ತೆ ಮಾಡಿದ್ದಾಳೆ. ಆವಾಗ ಮೈ ತುಂಬ ರಕ್ತ ಆಗಿ ಚಿತ್ರಹಿಂಸೆ ಬದಾರೆ, ಒದ್ದಾಡಿ ಸತ್ತ ಇದ್ದಾರೆ ಅವರು. ಮನೆ ತುಂಬ ರಕ್ತ ಆಗಿದೆ. ಆ ರಕ್ತದ ಮಡಿಲಿನಲ್ಲಿ ಒದ್ದಾಡಿದ್ದಾರೆ. ಅಷ್ಟೊಂದು ಅವ್ರಿಗೆ ಎಷ್ಟು ಹಿಂಸೆ ಆಗಿರ್ಬೇಕು ಪಾಪ. ಆಮೇಲೆ ಸಾಯಿಲಿ ಅಂತ ಬೇರೆ ಕಾಯ್ತಾ ಇದ್ರು, ಯಾರಿಗೂ ಹೇಳಿಲ್ಲ. ಆಮೇಲೆ ಸತ್ತ ಮೇಲೆ ಈ ಥರ ಮೆಸೇಜ್ ಕಳಿಸಿ ಎಲ್ಲ ಮಾಡಿ ನಾ ಮತ್ತೆ ಪೊಲೀಸ್ರಿಗೆ ಹೇಳಿದ್ದಾರೆ, ನಾನೇ ಹೊಡ್ತೀನಿ ಅಂತ. ಆಮೇಲೆ ಇನ್ನೊಂದು ಮೂಲದ ಪ್ರಕಾರ ಅವ್ರ ಹೆಂಡತಿ ಮೇಲೆ ತುಂಬ ಅವರಿಗೆ ಪ್ರೀತಿ ಇತ್ತಂತೆ ಅಂತ, ಏನೋ ಈ ರೀತಿ ಮನಸ್ಸಿನ ಸ್ಥಿತಿ ಇದೆ, ಬಿಟ್ಟರೆ ಯಾರು ಚೆನ್ನಾಗಿ ನೋಡ್ಕೋಬೇಕು ಅನ್ನುವಂಥ ಮನೋಭಾವನೆ ಪಾಪ ಇವ್ರಿಗೆ ತುಂಬ ಇತ್ತಂತೆ ಅಂತ ಹೇಳಿ. ಇಲ್ಲ, ಅದೊಂದು ಸಿಂಪತಿ ಇದ್ದು ಬರ್ದಾರೆ. ಅದು ಏನೋ ಆ ರೋಗದಿಂದ ಅವಳು ಹಂಗೆ ಮಾಡ್ತಾಳೆ, ಅದರ್ವೈಸ್ ಈಸ್ ಗುಡ್ ಲೇಡಿ ಅಂತ ಅನ್ನೋರು. ಬಟ್ ಅದು ರೋಗನೇ ಅವಳಿಗೆ ನುಂಗಿ ಬಿಡುತ್ತಲ್ಲ, ಇವ್ರಿಗೆ ನುಗ್ಗಿತು. ಅದ್ರ ಜೊತೆಗೆ ಅದು ಎಷ್ಟೊಂದು ಸುಧಾರಣೆ ಮಾಡಲಿಕ್ಕೆ ಅವ್ರು ಭಾಳ ಪ್ರಯತ್ನ ಮಾಡಿದ್ದಾರೆ. ಟ್ರೀಟ್ಮೆಂಟ್ ಭಾಳ ಕೊಡಿಸಿದ್ದಾರೆ. ಒಂದು ಅಡ್ಮಿಟ್ ಮಾಡಿದ್ರೆ 5 ಲಕ್ಷ 6 ಲಕ್ಷ ಬಿಲ್ ಬಿಡೋದು. ಸುಮಾರು 10 ಸಲ ಮಾಡಿದ್ದಾರೆ ಆ ಥರ. ನಾ ಎಷ್ಟಂತ ಖರ್ಚು ಮಾಡಲಿ ಅಂತ ಹೇಳ್ತಿದ್ರು. ಪಾಪ ಅವರು ಅಷ್ಟೊಂದು ಖರ್ಚು ಮಾಡ್ತಾಯಿದ್ರು ಹೆಂಡತಿಗೆ. ಬಟ್ ಅದು ಕೊನೆಗೂ ಅಂತೆ ಈಗ ಆಗಿಬಿಡ್ತು. ಭಾಳ ಈ ಮನೆಗೆ ಯಾರಾದರೂ ಬಂದರು ಅನುಮಾನದಿಂದ ನೋಡೋದು, ಮನೇಲಿ ಕಲಿಸ್ತವರು ಅನುಮಾನದಿಂದ ನೋಡೋದು, ಅವರು ಕೆಲಸಕ್ಕೆ ಹೋದಾಗಲೂ ಅನುಮಾನದಿಂದ ನೋಡೋದು, ಈ ರೀತಿ ಒಂದು ಅನುಮಾನ. ಜೊತೆಗೆ ಏನಂದರೆ ಗಂಡನಿಗೂ ಕೂಡ ಇನ್ನೊಂದು ಸಂಬಂಧ ಇದೆ, ಇನ್ನೊಂದು ಸಂಪರ್ಕ ಇದೆ, ಆ ರೀತಿ ಮನೋಭಾವನೆಯೂ ಕೂಡ ಮನೆ ತುಂಬ ಇತ್ತು ಅಂತ. ಹೌದಾ ಸರ್? ಅದು ಅವರು ವೈಯಕ್ತಿಕ ಬರ್ತಾರೆ, ಯಾರಿಗೆ ಹೇಳ್ಬೇಕು. ಅವರು ಹಾಗೆ ಇದ್ರು, ಇವರು ಹಾಗೆ ಇದ್ರು. ವಿ ಕ್ಯಾನಾಟ್ ಎಕ್ಸ್ಪ್ಲೈನ್. ಅದು ದೊಡ್ಡವ್ರದ್ದು, ಅದು ಏನು ಜೀವನ ಹಂಗಿರ್ತದೆ, ಏನು ಮಾಡ್ಲಿಕ್ಕಾಗಲ್ಲ. ಕ್ಯಾಮರಾ ಪರ್ಸನ್ ವಿನೋದ್ ಕುಮಾರ್ ಜೊತೆಗೆ ರಂಗನಾಥ್ ಭಾರದ್ವಾಜ್, ಟಿವಿ9 ಬೆಂಗಳೂರು.